ಏನ್ ಹೇಳಿ ಅಂದ್ರೆ ನಿಮ್ಮ ಬಿಸಿನೆಸ್ ಏನಾದ್ರೂ ಡಲ್ ಆಗಿದೆಯೋ ಅಥವಾ ನನ್ನ ಮಗಳ ಜಿಪುಣತನ ಏನಾದ್ರೂ? ಏನಾಯ್ತು? ನಿಮ್ಮಪ್ಪ ಕಷ್ಟ ಇದ್ದಾನೆ. ಯಾಕೆ ಮಾವ, ಏನಾಯ್ತು? ಏನಿಲ್ಲ, ಅಪರೂಪಕ್ಕೆ ನಿಮ್ಮ ಮನೆಗೆ ಬಂದಿದ್ದೀವಿ. ಊಟಕ್ಕೆ ಚಿಕನ್ನು ಮಟನ್ನು ಸಿಗುತ್ತೆ ಅಂತ ನಾವು ಅನ್ಕೊಂಡಿದ್ರೆ ಇದೇನೋ ಸೊಪ್ಪು ಸೆದೆ ಸಾಂಬಾರು. ಅದ ಮಾವ, ದೇವರ ಸೃಷ್ಟಿಯಲ್ಲಿ ನಾವು ತಿನ್ನೋದಕ್ಕೆ ಅಂತ ಸೊಪ್ಪು, ತರಕಾರಿ, ಹಣ್ಣು, ಹಂಪಲು ಎಲ್ಲ ಇರಬೇಕಾದ್ರೆ ಪ್ರಾಣಿಯನ್ನ ಕೊಂದು ಅದಕ್ಕಿಂತ ಎಂಜಾಯ್ ಮಾಡೋದು ರಾಕ್ಷಸತ್ವ ಅಲ್ವಾ? ಪಾಪ, ಅದು ಕೂಡ ನಮ್ಮ ತರ ಒಂದು ಜೀವ ಇರೋ ಪ್ರಾಣಿ ಅಲ್ವಾ? ಏನ್ ಹೇಳ್ತಾ ಇದ್ದೀರಾ? ಅಯ್ಯೋ ಅತ್ತೆ, ಇದು ನಾವು ಹೇಳಿದ ಮಾತಲ್ಲ. ನಿಮ್ಗೆ ಭಗವಾನ್ ಬುದ್ಧ ಪಾರ್ಟ್ 2 ಗೊತ್ತಾ? ಭಗವಾನ್ ಚಂದೂರವರು ಅವರು ಹೇಳಿದ ವೇದ ವಾಕ್ಯ. ಅದಕ್ಕೆ ನಾವು ಮಾಂಸ ಮಡ್ಡಿ ಎಲ್ಲ ಬಿಟ್ಬಿಟ್ಟು ಸೊಪ್ಪು ಸದೆ ಅದು ಇದು ತಿನ್ಕೊಂಡಿದೀವಿ. ಅವನಿಷ್ಟು ಬದಲಾವಣೆ ಆಗಿದ್ದಾನೆ ಅಂತಂದ್ರೆ ನಿಜವಾಗ್ಲೂ ಗ್ರೇಟ್. ನಾನಿನ್ನು ಬರ್ತೀನಿ ಅಂಕಲ್. ಅಕ್ಕ, ಏನು ಇಷ್ಟ ಕತ್ಲಲ್ಲಿ ನೀನೊಬ್ಳೆ ಹಾಸ್ಟೆಲ್ಗೆ ನಡ್ಕೊಂಡು ಹೋಗ್ತ್ಯಾ? ಏಯ್, ಹಾಸ್ಟೆಲ್ ಎಲ್ಲೋ ಇದೆ, ಎಡು ಬಿದ್ರೆ ಹಾಸ್ಟೆಲಪ್ಪ. ಆದ್ರೂ ಹುಡುಗಿನ ಒಬ್ಬಳೆ ಕಳ್ಸದ, ಅದಕ್ಕೆ ನಾವು ಹೋಗಿ ಬಿಟ್ಬಿಟ್ ಬರ್ತೀವಿ. ಜೊತೆಗೆ ಮಾಮನ್ನು ಕರ್ಕೊಂಡು ಹೋಗ್ತೀವಿ. ಬಾ ಮಾಮ. ನಿನಗೆ ಯಾವತ್ತೋ ಇಲ್ಲ ಅಂತಿದ್ದೀನಿ ನಾನು.